ನಮಸ್ಕಾರ. ಸೊನ್ನೆ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ನೋಟಿಸ್ ನೀಡದೆ ಉಚ್ಚಾಟನೆ ಮಾಡಿದ್ದು ಖಂಡನೀಯ. ಜನಾರ್ದನ್ ಬಿರಾದರ್. ಜಾನ್ ವೆಲ್ಸಿ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಸೇರಿದ ಭಾಸ್ಕರ್ ಬಾಬು ಪಾತ್ರಪಳ್ಳಿ. ಜನತಾ ಜನಾರ್ದನ ಸೇವೆ ಮಾಡಲು ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ. ಜಯರಾಜ್ ಕೆ ಬುಕ್ಕ. ಅಧಿಕಾರಿಗಳು ಚುನಾವಣಾ ಆಯೋಗದ ನಿಯಮಗಳನ್ನು ಪಾಲಿಸಬೇಕು. ಬೀದರ್ ಜಿಲ್ಲಾ ಚುನಾವಣಾ ಅಧಿಕಾರಿ ಗೋವಿಂದ ರೆಡ್ಡಿ. ಏಪ್ರಿಲ್ 29ರಂದು ನಡೆಯುವ ಮನೆಯಿಂದ ಮತದಾನದ ಗೌಪ್ಯತೆ ಕಾಪಾಡಿ. ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಗೋವಿಂದ ರೆಡ್ಡಿ. ಜೆಇಇ ಮೇನ್ಸ್ ಪರೀಕ್ಷೆ. ಬೀದರಿನ ಸಪ್ತಗಿರಿ ಕಾಲೇಜು ವಿದ್ಯಾರ್ಥಿಗಳ ಸಾಧನೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮರಾಠ ಸಮಾಜದ ಮುಖಂಡರಾದ ಜನಾರ್ದನ್ ಬಿರಾದರ್ ಅವರು, ಕೇಂದ್ರ ಸಚಿವರು ಹಾಗೂ ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು ಪಕ್ಷದ ಧ್ವಜ ಸುಟ್ಟುವವರಿಗೆ ತನ್ನ ಜೊತೆಗೆ ಕರೆದುಕೊಂಡು ಓಡಾಡುತ್ತಿದ್ದಾರೆ. ಪಕ್ಷಕ್ಕಾಗಿ ದಶಕಗಳಿಂದ ಹಗಲು ರಾತ್ರಿ ದುಡಿದ ಮರಾಠ ಸಮುದಾಯದವರಿಗೆ ಕಡೆಗಣಿಸುತ್ತಿದ್ದಾರೆ ಎಂದು ಹೇಳಿದ್ದರು. ಮರಾಠ ಸಮಾಜದ ಸುಮಾರು 3-4 ದಶಕಗಳಿಂದ ಬಿಜೆಪಿ ಪಕ್ಷಕ್ಕಾಗಿ ದುಡಿದವರನ್ನ ಯಾವುದೇ ನೋಟಿಸ್ ನೀಡದೆ, ಮುನ್ಸೂಚನೆ ಇಲ್ಲದೆ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಯಾಕೆ ಎಂಬುದನ್ನು ಪಕ್ಷದ ಜಿಲ್ಲಾಧ್ಯಕ್ಷರು ಉತ್ತರ ನೀಡಬೇಕು. ಸಚಿವರ ಕಾರಿನ ಮೇಲೆ ಕಲ್ಲು ತೂರಾಟ ಮಾಡಿದ್ದ ಶಾಸಕ ಶರಣು ಸಲ್ಗರ್ ಅವರನ್ನ ಪಕ್ಷದ ಧ್ವಜ ಸುಟ್ಟು ಹಾಕಿ ಡಿಕೆ ಸಿದ್ದರಾಮ್ ಹಾಗೂ ಪ್ರಕಾಶ್ ಖಂಡ್ರೆ ಅವರನ್ನ ತನ್ನ ಜೊತೆಗೆ ಪ್ರಚಾರಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಿಷ್ಠಾವಂತರಾದ ಮರಾಠ ಸಮಾಜದ ಕಾರ್ಯಕರ್ತರನ್ನ ಉಚ್ಚಾಟನೆ ಏಕೆ ಮಾಡಲಾಗಿದೆ ಎಂದರು. ಡಾಕ್ಟರ್ ದಿನಕರ್ ಮೋರೆ, ಪದ್ಮಾಕರ್ ಪಾಟೀಲ್, ಜನಾರ್ದನ್ ಬಿರಾದರ್, ಶರಣು ಕಡಗಂಚಿ ಇನ್ನಿತರರಾದ ನಾವುಗಳು ಪಕ್ಷ ಬಿಟ್ಟು ಚುನಾವಣೆಗೆ ಹೋಗಿಲ್ಲ. ಪಕ್ಷದಿಂದ ಬಂಡಾಯ ಅಭ್ಯರ್ಥಿಯಾಗಿ ಡಾಕ್ಟರ್ ದಿನಕರ್ ಮೋರೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಅವರನ್ನ ಸಮರ್ಥನೆ ಮಾಡಿದ್ದೇವೆ. ಪಕ್ಷದ್ರೋಹದ ಕಾರ್ಯ ಮಾಡಿದ್ದ ಇತರರಿಗೂ ಏಕೆ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಎಂದು ಪ್ರಶ್ನೆ ಮಾಡಿದ್ದರು. ಭಗವಂತ್ ಖೂಬಾ ಹಾಗೂ ಬಿಜೆಪಿ ಪಕ್ಷ ಮರಾಠ ಸಮಾಜಕ್ಕೆ ನಿರಂತರವಾಗಿ ಅನ್ಯಾಯ ಮಾಡುತ್ತಿದ್ದಾರೆ. ಇನ್ಮುಂದೆ ಭಗವಂತ್ ಖೂಬಾ ಅವರನ್ನು ಸೋಲಿಸುವುದು ಗ್ಯಾರಂಟಿ. ಖೂಬಾ ಅವರಿಗೆ ಸೋಲಿನ ಭಯವಾಗುತ್ತಿದೆ. ನಮಗೆ ಉಚ್ಚಾಟನೆ ಮಾಡಿಸಿ ತಪ್ಪುಗಳ ಮೇಲೆ ತಪ್ಪು ಮಾಡುತ್ತಿದ್ದಾರೆ ಎಂದರಲ್ಲದೆ, ಸದ್ಯ ಬಿಜೆಪಿಯಲ್ಲಿ ಗುಲಾಮಗಿರಿಗೆ ಒತ್ತು ಕೊಡಲಾಗುತ್ತಿದೆ. ಕೈಯಲ್ಲಿ ನೀರಿನ ಬಾಟಲಿ ಕೊಡುವವರಿಗೆ ಅವಕಾಶ ನೀಡಲಾಗುತ್ತಿದೆ. ಕೆಲವರು ಈಗಲೂ ಪಕ್ಷದೊಳಗೆ ಇದ್ದು ಪಕ್ಷದ್ರೋಹ ಮಾಡುತ್ತಿದ್ದಾರೆ. ಅಂಥವರ ಮೇಲೆ ಯಾವುದೇ ಶಿಸ್ತಿನ ಕ್ರಮ ಕೈಗೊಳ್ಳುವುದಿಲ್ಲ. ಇದು ನಿಷ್ಠಾವಂತ ಕಾರ್ಯಕರ್ತರಿಗೆ ಮಾಡುತ್ತಿರುವ ಅನ್ಯಾಯವಾಗಿದೆ. ಇದು ಹೀಗೆಯೇ ಮುಂದುವರೆದರೆ ಪಕ್ಷದಲ್ಲಿ ಯಾರೂ ಉಳಿಯುವುದಿಲ್ಲ ಎಂದರು. ಮೊನ್ನೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಬಂದಾಗ ಮರಾಠ ಸಮಾಜದ ಜನರನ್ನ ಒತ್ತಾಯದಿಂದ ಧಮಕಿ ಹಾಕಿ ಕರೆದುಕೊಂಡು ಬರಲಾಗಿದೆ. ಬಂದವರಲ್ಲಿ ಅರ್ಧದಷ್ಟು ಜನರು ನನಗೆ ಕರೆ ಮಾಡಿ ತಿಳಿಸಿದ್ದಾರೆ ಎಂದು ಜನಾರ್ದನ್ ಬಿರಾದರ್ ಆರೋಪಿಸಿದ್ದರು. ಬಿಜೆಪಿ ಮಾಜಿ ಭಾಲ್ಕಿ ತಾಲೂಕಾ ಉಪಾಧ್ಯಕ್ಷ ಲಿಂಗಾಯತ್ ಮುಖಂಡರಾದ ಶರಣು ಕಡಗಂಚಿ ಅವರು ಮಾತನಾಡುತ್ತಾ, ಮರಾಠ ಸಮಾಜದವರೊಂದಿಗೆ ಹಾಗೂ ಅಭ್ಯರ್ಥಿ ಡಾಕ್ಟರ್ ದಿನಕರ್ ಮೋರೆ ಅವರೊಂದಿಗೆ ಓಡಾಡುತ್ತಿರುವುದಕ್ಕೆ ನನಗೂ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಹೀಗಾಗಿ ಭಗವಂತ್ ಖೂಬಾ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವಿನಾಶ್ ಕಾಳೆ ವಿಪರೀತ ಬುದ್ಧಿ ಎನ್ನುವಂತೆ ಖೂಬಾ ಅವರು ಅಹಂಕಾರದಿಂದ ನಡೆದುಕೊಳ್ಳುತ್ತಿದ್ದಾರೆ. ಸದ್ಯಕ್ಕೆ ಖೂಬಾ ಸುತ್ತಮುತ್ತ ಲಂಚಕೋರರು, ಬ್ರೋಕರ್ಗಳು ಉಳಿದಿದ್ದಾರೆ. ಒಂದು ಸಣ್ಣ ನೌಕರಿಯ ವರ್ಗಾವಣೆ ಇದ್ದರೂ ಖೂಬಾ ಆಪ್ತರು ಲಂಚ ಕೇಳುತ್ತಾರೆ ಎಂದು ಗಂಭೀರ ಆರೋಪ ಮಾಡಿದ್ದರು. ಇದೇ ವೇಳೆ ಮರಾಠ ಸಮಾಜದ ಮುಖಂಡರಾದ ಡಾಕ್ಟರ್ ಬಾಲಾಜಿ ಸಾವಳೇಕರ್, ಬಿಜೆಪಿ ಮಾಜಿ ಭಾಲ್ಕಿ ತಾಲೂಕಾ ಅಧ್ಯಕ್ಷ ರಾವು ಸಾಬ್ ಬಿರಾದರ್ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. हमें पार्टी से निकाला बोल के आपके मीडिया से थ्रू हमें पता चला है, लेकिन हम भी पार्टी का बहुत सालों से काम कर रहे थे, 30-40 साल से काम कर रहे हैं. कल हमको पार्टी से निकाला बोल के निकालने के बाद हम उनसे बात करें तो बोले पार्टी से आपको निकाला है. बोले भाई हमको नोटिस तो देना ना, एक हमारा क्या कहना सुनना तो चाहिए ना. इसका मतलब हमारे पार्टी में दादागिरी चल रही है आजकल. मन में जिसको आए वो निकालते, जिसको आए वो लेते. अभी देखो पार्टी का ऑफिस तोड़ने वाले को पार्टी में रखे, भारतीय जनता पार्टी, और पार्टी के झंडे जलाने वाले को जो पार्टी में रखते टिकट देते, और मिनिस्टर के गाड़ी के ऊपर पत्थर फेंकने को भी पार्टी में टिकट देके उनको एमएलए बनाते. और हम मराठा समाज के होने से हमारे ऊपर अन्याय हो रहा है ऐसा लग रहा है हमें. और हमको नोटिस बिगर नोटिस कैसा निकालते हो पार्टी वाले. ये आपके थ्रू उनको बताना चाहते हम भी पार्टी के थे और हम पार्टी छोड़े नहीं है.
और हम अभी भी हम हमारे समाज के कैंडिडेट होने से हम उनका कन्विंसिंग कर रहे हैं, लेकिन हम बंडखोर बीजेपी बोल के काम कर रहे हैं, हम पार्टी छोड़ के काम नहीं कर रहे। बीजेपी में हर एक इंसान को बाबा साहब अम्बेडकर संविधान से अधिकार दिया है राजकीय में किसका काम करना, क्या काम करना। हमको एक नोटिस तो देना ना, नोटिस दे के हमको हमसे पूछना क्यों कर रहे हो, ऐसा पूछना। हमारे ऊपर बार बार अन्याय कर रहे हैं लोग, फिर भी हम पार्टी का काम कर रहे हैं। अभी लास्ट टाइम हमको भालके असेंबली टिकट देते बोल के हमको 5 साल से बोल रहे थे टिकट दे रहे, मराठा समाज को टिकट दे रहे, टिकट तो दिए ही नहीं। फिर भी हम पार्टी का काम करें, दिल जान से काम करें, साम दाम दौड़ पैसा हमारा खुद का पैसा खर्चा करके हम पार्टी का काम करें। और अभी परसों हमको कल सुबह सीधा पार्टी से निकाला बोल के हमको मैसेज आता है, तो हमारे ऊपर अन्याय हो रहा है। यह अन्याय हम आपके थ्रू उनको बताना चाहते हैं, अन्याय मत करो, ऐसा करने से पार्टी खत्म होती है। और पार्टी में गुलाम जैसे लोगों को पार्टी में ना पोस्ट देके ना उनको है ना पार्टी प्रोटोकॉल बोल के सब कुछ स्टेज पे बिठाते। लास्ट 3 महीने पहले हुमनाबाद में प्रोग्राम था, तो हम उधर स्टेज के ऊपर गए तो हमको बोलो पार्टी प्रोटोकॉल नहीं करके हमको स्टेज से नीचे उतारे। इतना अपन सन करने के बाद हम भी हमारा हाथ पर हिलाएंगे ना, हम क्या चुप बैठे, कैसे चुप बैठ सकते। हमारा अपमान होता है वहाँ पे पार्टी में, बार बार हमको अपमान करते पार्टी में। क्यों हम मराठा समाज के बोल के तो अन्याय हो रहा है हमारे ऊपर, ऐसा हमारे मन में कैसा ठान ले रहे कि हमारे समाज पर अन्याय कर रहे। इसके लिए हमारा आवाज़ दिल्ली तक हमको पहुँचाना, आवाज़ करके हमने टिकट अभी हमारे डॉक्टर साहब खड़े रहने पर उनके साथ हम काम कर रहे। और पार्टी वाले भी हमको पार्टी में जब लिए, जब बोले समाज में तुम अच्छे है, समाज तुम्हारे पीछे है, समाज को न्याय मिलता है तुम्हारे करके हमको पार्टी में ज्वाइन करके लेने लिए। उसके बाद में फिर हम समाज को छोड़ के अगर हम रहेंगे तो हमको पार्टी में भी कोई वैल्यू नहीं रहता है। हमारा समाज हमारे साथ में करके हमको लोग पूछ रहे हैं, हमारा समाज हमारे साथ में है। अभी उनके पैर के नीचे की अभी मट्टी निकल जा रही, अभी वो घबर गए यहाँ के कैंडिडेट भगवंत खुबा साहब। अभी उनको डर लग रहा है कि अभी मैं हार जाता हूँ, और हार तो उनकी पक्का है, अभी तो पक्का है, क्योंकि हम सीधे सीधे लोग काम कर रहे थे, हम कुछ उनको ज़्यादा खिलाफ भी नहीं कर रहे थे। हम हमारा न्याय मांगने के लिए हमने काम करना चालू किए थे, तो हमारे न्याय मांगने को हमको पार्टी से निकलते राम प्रकाश खंडरे। हम क्या जो है सो है, आपको भी पता है, हमारे मुँह से सुनना है तो सुनो, DK सिद्धरामैया और प्रकाश खंडरे। और शरणू सलगर ने मिनिस्टर का गाड़ी तोड़ा, गाड़ी के ऊपर पत्थर फेंके। उस दिन हम भी थे, उस टाइम वो तिरंगा रैली में तिरंगा यात्रा चल रहा था, उस टाइम पत्थर फेंके हम था, उस टाइम हम दे थे उस टाइम। अभी पार्टी में नहीं तो उनके साथ में घूम रहे ना, उनको साथ में क्यों घुमा रहे, फिर वो उनके जात का बोल के घुमा रहे क्या? वो जेडीएस में भी नहीं DK सिद्धराम, जेडीएस में भी नहीं DK सिद्धराम। नहीं, इसका मतलब क्या साहब बोलो क्या? अभी हमारे मन में एक ऐसा आ रहा है कि हमारे ऊपर अन्याय हो रहा है, अन्याय हो रहा है, अन्याय हो रहा है। देखो ना कितना, आपको भी पता है, आप तो हमसे ज़्यादा पब्लिक में घूमते हैं, आपको तो हमसे ज़्यादा तजुर्बा रहता है। हमारे पर अन्याय हो रहा है, हम इतने स्वाभिमानी है। अभी वो हमको कल भी ये मिनिस्टर भी हमारा तो बोले सेंट्रल में, तो भी हम जाते नहीं। अभी बात खत्म, उन्होंने निकाला है पार्टी से हमको, तो अभी पार्टी में जाने का सवाल ही नहीं। अभी पार्टी के साथ रहने का मतलब ही नहीं ना। उनको मन के ऊपर आए, निकालते मन के ऊपर बुलाते, कैसे जाते हम? शर्मा साहब जो कर रहे राजकीय, वो राजकीय हम उनकी राजकीय गलती से तो ये मोड़ पे आके रुके। अभी वो किसको तकलीफ नहीं देगा, आपको तो मालूम है। वो प्रभु चौहान तो रोया वो दिन, हमारे पार्टी प्रेसिडेंट आए थे वो दिन तो रोया, पैर पड़ा उनका, भैया बाबा इनको मत टिकट दो, बोला पार्टी खत्म कर रहा है। और हम भी उनको 4 साल से बोल रहे साहब पार्टी खत्म हो रहा है, पार्टी संभालो। 4 लोग नाराज हो रहे। भगवंत खुबा क्या बोले, 4 लोग आए तो क्या 400 लोग आते हमारे पास। मैं बोला साहब 400 आते तो कभी कभी 4000 भी निकल जाते। 4000 बोलते बोलते 4 लाख लोग अभी निकल गए उनके हाथ से। अभी उनका वोट बैंक खत्म होगा, उनका वोट बैंक, जो वोट बैंक हमारे समाज का वोट बैंक था ना, अभी हमारे समाज का निकलने वो उनके पास रहता क्या है? अभी भगवंत खुबा साहब अभी 15 दिन से मीटिंग बुला रहे। किनकी मीटिंग बुला रहे? सिर्फ मराठा समाज के कुछ चुने गुने लोगों को बुला के मीटिंग ले रहे। उनको डर, अभी उनको डर नहीं, उनको अभी मालूम हो गया। अभी 7 तारीख को वोट में वो उसमें तो बैलेट पेपर के अंदर जो आ रहा है ना उनके खिलाफ, और 4 जून को तो उनको है ना उनका अभी तो उनको खाली उनको आप मैसेज दीजिए, उनका डिपॉजिट बचाने का सोचो। अभी मोदी के नाम के ऊपर है ना जीतते नहीं सब लोग। मैं लास्ट टाइम उनको बोला कि सर 303 मोदी के नाम पे जीते, लेकिन 240 हरेसु भी लोग गए, उसमें से एक बढ़ता है देखो, फिर भी उनमें सुधार नहीं आया। वो हमेशा है ना हर तालुके में कॉन्ट्रीब्यूशन कर रहे, हर तालुके में नया लीडर बनाने का सोच के वो खुद मर गए। अभी राजकीय उनकी खत्म हो गया, और कभी भी लीडर नहीं थे वो। मोदी के नाम पे जीत के आए, मिनिस्टर बन गए। लीडरशिप क्या होती है ना हम दिखाते हैं अभी उनको।
और अभी देखिए आपका हमारा अभी बार बार मिलना होता है। अभी हम बता दें, अभी 7 तारीख के बाद हम भी है ना अच्छा कुछ तो बड़ा पार्टी बनाते हैं हम भी मराठा समाज से। ವೀರಶೈವ ಲಿಂಗಾಯತ್ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ್ ಧರ್ಮದ ಮೆಂಬರ್ ಇದ್ದೆ ನಾನು. ಮತ್ತು ನಾವೊಂದು ಮರಾಠ ಸಮಾಜದವ್ರು ಸರಿ ಓಡಾಡ್ತಿದ್ದೆ ಅಂತಂತ ನನಗೆ ಉಚ್ಚಾಟನೆ ಮಾಡ್ಯಾರ, ನನಗೆ ಪಾರ್ಟಿದಿಂದ ಸಸ್ಪೆಂಡ್ ಮಾಡ್ಯಾರ. ಮತ್ತೊಂದು ನನಗೇನು ಮಾಡ್ಯಾರ ಅಂದ್ರೆ ಅವರು ಇದು ಮಾಡಿದಕ್ಕೆ ಜಿಲ್ಲಾ ಅಧ್ಯಕ್ಷರಿಗೆ MP ಸಾಬ್ರಿಗೆ ನಾ ಧನ್ಯವಾದ ಹೇಳ್ತಾ ನನಗೆ ಉಚ್ಚಾಟನೆ ಮಾಡಿ ಕಡೆಯಿಂದ. ಅವ್ರಿಗೇನು ಬ್ಲೇಮ್ ಮಾಡತ್ತಿಲ್ಲ, ಚಂದ ಮಾಡ್ಯಾರ, ಒಳ್ಳೆ ಕೆಲಸ ಮಾಡ್ಯಾರ. ವಿನಾಶಕಾಲ ವಿಪರೀತ ಬುದ್ಧಿ ಅಂತಂದು ಅಪ್ಲೈ ಆಗ್ಯದ ಈಗ. ಮತ್ತು ಅವ್ರ ಸೋಲಂತೂ ಖಚಿತದ. ಮತ್ತು ಡಾಕ್ಟರ್ ದಿನಕರ್ ಮೌರ್ಯ ಅವ್ರು ನಂಬರ್ 1 ಇರ್ತಾರೆ. ಇವರು ಭಾರತೀಯ ಜನತಾ ಪಾರ್ಟಿದವರು 6, 7, 8 ನಂಬರ್ದಾಗ ಇರ್ತಾರೆ ಇವರು. ಬೀದರ್ ನಗರದ ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಜಾನ್ ವೆಲ್ಸಿ, ಜೆಡಿಎಸ್ ಮತ್ತು ಬಿಎಸ್ಪಿ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಕಾಂಗ್ರೆಸ್ ಪಕ್ಷದ ಧ್ವಜ ನೀಡಿ ಪಕ್ಷದಲ್ಲಿ ಬರಮಾಡಿಕೊಂಡರು. ಜೆಡಿಎಸ್ ಮುಖಂಡರಾದ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾದರು. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಜಾನ್ ವೆಲ್ಸಿ ಅವರು ಮಾತನಾಡುತ್ತಾ, ಬೀದರ್ ಜಿಲ್ಲೆಯ ಜೆಡಿಎಸ್ ಮತ್ತು ಬಿಎಸ್ಪಿಯ 100 ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆಯಾಗಿದ್ದಾರೆ ಎಂದು ಹೇಳಿದ್ದರು. ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರಿದ ಭಾಸ್ಕರ್ ಬಾಬು ಪಾತ್ರಪಳ್ಳಿ ಅವರು ಮಾತನಾಡುತ್ತಾ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾದ ಕ್ರೈಸ್ತ ಮಜಬರಿಗಳಿಗೆ ಬರುತ್ತಿದ್ದ FSR ಅನ್ನು ತಡೆ ಹಿಡಿದಿದ್ದಾರೆ. ಕೋಮುವಾದಿ ಬಿಜೆಪಿಗೆ ಮತ ನೀಡದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಗೆಲ್ಲಿಸಬೇಕು ಎಂದು ಮತದಾರರಲ್ಲಿ ಕೋರಿದ್ದರು. ಕಾರ್ಯಕ್ರಮದಲ್ಲಿ ದುನಿಲ್ ಬಚ್ಚನ್ ಅವರು ಸೇರಿದಂತೆ ಕಾರ್ಯಕರ್ತರು, ಮುಖಂಡರು ಇದ್ದರು. ಬೀದರ್ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಘಟಕದ ಬೀದರ್ ಜಿಲ್ಲಾ ಕಾರ್ಯದರ್ಶಿಯಾಗಿ ಸಂದೀಪ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯ ಉಪಾಧ್ಯಕ್ಷರಾದ ಜಾನ್ ವೆಲ್ಸಿ ಅವರ ಆದೇಶ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದ ನಾಸಿರ್ ಖಾನ್ ಅವರು ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುಮಾರು ಜನರು JDS ಅನ್ನು ತೊರೆದು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಸ್ವಹ ಇಚ್ಛೆಯಿಂದ ಬಂದಂಥ ಎಲ್ಲ BSP ಪಕ್ಷದ ಕಾರ್ಯಕರ್ತರಿದ್ದಾರೆ, ಇಲ್ಲಿ JDS ಪಕ್ಷದ ಕಾರ್ಯಕರ್ತರಿದ್ದಾರೆ ಮತ್ತು ಸುಮಾರು ಕಾರ್ಯಕರ್ತರಲ್ಲಿ ಸೇರ್ಪಡೆ ಆಗಿದ್ದಾರೆ ಕಚೇರಿಯಲ್ಲಿ. ವಿಶೇಷವಾಗಿ ನಾನು ಭಾಸ್ಕರ್ ಪಾತ್ರಪಳ್ಳಿಯವ್ರ ಬಗ್ಗೆ ಹೇಳ್ತೀನಿ. ಅವರು ಭಾಳ ಸೀನಿಯರ್ ಲೀಡರ್ JDSದಲ್ಲಿ, ಸುಮಾರು ವರ್ಷಗಳಿಂದ ಅವರು JDSದಲ್ಲಿ ಕೆಲಸ ಮಾಡಿದ್ದಾರೆ. ಆದರೂ ಯಾವಾಗ JDS ಮತ್ತು BJP ಏನು ಪೊಲ್ಯೂಷನ್ ಆಗಿ ಏನು ಕೆಲಸ ಮಾಡ್ತದೆ ಅವರಿಗೆ ಸರಿ ಅನಿಸಿಲ್ಲ. ಯಾಕೆಂದರೆ ಸೆಕ್ಯುಲರ್ ಎಕಡೆ ಹೋಯ್ತು ಅಂತ ಹೇಳಿದ್ರು. ನನಗೆ ಸೆಕ್ಯುಲರ್ ಪಾರ್ಟಿ ಇಲ್ಲ ಸರ್, ಅದಕ್ಕೋಸ್ಕರ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದಾರೆ. ಇವತ್ತು ಅಧಿಕೃತವಾಗಿ ಎಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಇದು ಭಾಳ ಅವರಿಗೆಲ್ಲೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ. ಯಾವುದೇ ಕೆಲಸ ಇರಲಿ, ಯಾವುದೇ ಸಮಯದಲ್ಲಿ ನಾವು 24/7 ನಿಮ್ಮ ಕೆಲಸ ಮಾಡ್ತೇವೆ. ನಿಮ್ಮ ಜೊತೆ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಯರಿದ್ದಾರೆ, ಉಸ್ತುವಾರಿಗಳು ರಹೀಮ್ ಖಾನ್ ಸರ್ ಇದ್ದಾರೆ. ಮತ್ತು ಇವಾಗ ನಾವು ನಮ್ಮ ಗುರಿ, ನಮ್ಮ ಉದ್ದೇಶ ಒಂದೇ, ನಿಮ್ಮದು ಯಾವುದೇ ಕೆಲಸ ಇರಲಿ, ಏನೇ ಇರಲಿ, ನಾವು 24/7 ನಿಮಗೋಸ್ಕರ ಇದ್ದಿದ್ದೆವು. ಇವಾಗ ನಮ್ಮದು ಒಂದೇ ಕೆಲಸ ಏನಿದೆ ಅಂದ್ರೆ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆ ಅವರಿಗೆ ನಾವು ಗೆಲ್ಸ್ಕೊಂಬರ್ಬೇಕು. ಬೀದರ್ ಜಿಲ್ಲೆಯಿಂದ ಪಾರ್ಲಿಮೆಂಟ್ ಕಳಿಸ್ಬೇಕದು ನಮ್ಮದು ಒಂದೇ ಉದ್ದೇಶ. ಅದಕ್ಕೆ ತಾವು ಆ ಉದ್ದೇಶ ಇಟ್ಕೊಂಡೇ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ. ಅದರಿಂದ ಕಾಂಗ್ರೆಸ್ ಒಂದು ಸಮುದ್ರ ಇದ್ದ ಹಾಗೆ. ನಾವು ಹಿರಿಯರಿಂದಲೂ ಮೊದಲಿಂದಲೂ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೆವು. ಆದರೆ ಕಾರಣಾಂತರದಿಂದ ನಾವು JDS ಒಂದು ಸೆಕ್ಯುಲರ್ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ, ಅದಕ್ಕೆ ನಾವು ಸಹಾಯ ಮಾಡಬೇಕೆಂಬುದಾಗಿ ನಾನು ಇಡೀ ರಾಜ್ಯವನ್ನು ಸುತ್ತಿದ್ದೇನೆ. ನನ್ನ ಜೊತೆಯಲ್ಲಿ ಕರ್ನಾಟಕ ಕ್ರೈಸ್ತರ ರಕ್ಷಣಾ ವೇದಿಕೆ ಅಂತ ಒಂದು ಸಂಘಟನೆ ಇದೆ. ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ 60,000 ಜನ ನಮ್ಮ ಸದಸ್ಯರಿದ್ದಾರೆ. ಈಗ ನಮ್ಮದು ಒಂದೇ ಗುರಿ, ಕರ್ನಾಟಕ ರಾಜ್ಯದಲ್ಲಿ ಅಂತಲ್ಲ, ಇಡೀ ಭಾರತ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು. ಈ ಕೋಮುವಾದಿ ಸರ್ಕಾರವನ್ನು ನಮ್ಮ ದೇಶ ಬಿಟ್ಟು ಓಡಿಸಬೇಕು. ಮತ್ತು ವಿಶೇಷವಾಗಿ ಶಾಂತಿ, ಯಾಕೆಂದರೆ ವಿಶೇಷವಾಗಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಅವರು ತೆಗೆದುಕೊಂಡಂಥ ಒಂದೇ ನಿರ್ಧಾರ ಅಂದರೆ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಇರ್ತಕ್ಕಂಥ FCRI ಅನ್ನು, ಫಾರಿನ್ ಕಾಂಟ್ರಿಬ್ಯೂಷನ್ ಹಣವನ್ನು ಕೊಡ್ತಕ್ಕಂಥದ್ದನ್ನು 3,800 FCRIಗಳನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅವರಿಗೆ ಮುಸಲ್ಮಾನರ ಭಯ ಇಲ್ಲ, ಅವರಿಗೆ ಕ್ರೈಸ್ತರ ಭಯ ಇದೆ.
ಮತ್ತು ಕ್ರೈಸ್ತರೇ ಸಹ ನಾವು ಒಂದು ವೇಳೆ ಪ್ರಾರ್ಥನೆ ಪೂರ್ವಕ ಮನಸ್ಸು ಮಾಡಿದ್ರೆ ಅವರೇನು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀನಿ ಅಂತ ಹೇಳಿ ಬಂದು ಕಾಂಗ್ರೆಸ್ ಇರ್ತಕ್ಕಂತಹ ದುರಾಚಾರಿಗಳನ್ನು ಅನ್ಯಾಯಗಾರರನ್ನು ತೆಗೆದುಕೊಂಡು ತಮ್ಮ ಪಕ್ಷದಲ್ಲಿ ಸೇರಿಕೊಂಡು ಅವರೇನು ಈಗ ಆಡಳಿತ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಎಂದೂ ಯಾರೂ ಅಳಿಸಲಿಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ ಪಕ್ಷ ಇದು ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಂಥ ಪಕ್ಷ, ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಪಕ್ಷ, ಕ್ರೈಸ್ತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ, ದಲಿತರಿಗಾಗಿ ದುಡಿತಕ್ಕಂಥ ಪಕ್ಷ. ವಿಶೇಷವಾಗಿ ಪ್ರಸ್ತುತ ಸಮಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ, DK ಶಿವಕುಮಾರ್ ಅವರ ಸರ್ಕಾರ ಮತ್ತು ಈ ಕಾಂಗ್ರೆಸ್ಸಿನ ಒಂದು ಟೀಮ್ ಏನು ಯೋಜನೆಗಳನ್ನು ಹಾಕಿ ಬಡ ಜನರಿಗೆ ಸಹಾಯ ಮಾಡ್ತಿದೆ, ಅದು ನಿಜವಾಗಿ ಅದು ನಮ್ಮ ದಲಿತರಿಗೆ, ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ನಾವು ಜನರಿಗೆ ತಿಳಿಸಿ, ಈ ಸಮಯದಲ್ಲಿ ನಾನು ಕೇವಲ ಬೀದರ್ ಜಿಲ್ಲೆ ಅಂತ ಹೇಳೋದಿಲ್ಲ, ನಾನು ದೇವ ಸೇವಕರನ್ನು ಯಾಕೆ ಸೇರಿಸಿದ್ದೆಂದರೆ ಅನ್ಯ ಧರ್ಮದ ಸ್ವಾಮೀಜಿಗಳು, ಮಠಾಧೀಶರು ರಾಜಕೀಯ ಮಾಡುವಾಗ ಸರ್ವ ಜ್ಞಾನವನ್ನು ಹೊಂದಿರತಕ್ಕಂಥ ದೇವ ಸೇವಕರು ಯಾಕೆ ಹಿಂದಿದ್ದೀರಾ, ನಮಗೆ ರಾಜಕೀಯಕ್ಕೆ ಬೇಡ, ನಮಗೆ ರಾಜಕೀಯ ಸಂಬಂಧ ಇಲ್ಲ ಅಂತ ನೀವೇನಿದ್ದೀರಿ, ಅದರಿಂದಲೇ ಇವತ್ತು ಮೋದಿ ಈ ರೀತಿ ಆಟಗಳನ್ನು ಆಡಲಿಕ್ಕೆ ಆಗ್ತದೆ. ಹಾಗಿರುವುದರಿಂದ ನಿಮ್ಮ ಪ್ರಾರ್ಥನೆ ನಮಗೆ ಬೇಕು, ನಿಮ್ಮ ಬಲ ನಮಗೆ ಬೇಕು, ನಿಮ್ಮ ಪ್ರಾರ್ಥನೆ ನಾವು ಏನು ಮಾಡಲಿಕ್ಕೂ ಸಾಧ್ಯ ಇದೆ. ಪಾತ್ರಪಡಿ ಭಾಷಾ ಪಾತ್ರಪಡಿ ಅವರಿಗೆ ನಮ್ಗೆ ಒಂದು ವೈಮನಸ್ ಆಗಿತ್ತು. ಯಾವಾಗಂದರೆ ಜಾರ್ ಸಾಹೇಬ್ರಿಗೆ ಒಂದು ಫಂಕ್ಷನ್ ಮಾಡಿದಾಗ ಅವ್ರು ಹೀನಾಗಿ ಮಾತಾಡ್ಕೊಂಡು ಅವ್ರಿಗೆ ನಾನು ಒಂದು 15 ವರ್ಷದಿಂದ ಮಾತಾಡ್ತಾರೆ. ಇವತ್ತು ಅವರೇ ನಮ್ಮ ಪಕ್ಷಕ್ಕೆ ಸೇರ್ಕೊಂಡು ನನಗೆ ಭಾಳ ಸಂತೋಷ ಇದೆ. ಇವತ್ತು ನಾನು ಜಾರ್ ಸಾಹೇಬ್ರಿಗಾಗಲಿ ಆಮೇಲೆ ಪಾತ್ರಪಡಿ ಅವ್ರಿಗೆ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ಅಂಥ ಸಿಚುವೇಷನಲ್ಲಿ ಏನೋ ಇದರಲ್ಲಿ ಹೋಗಿದ್ರು ಅವರು, ಅದು ಮತ್ತೆ ಬಂದ್ರಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ದಯವಿಟ್ಟು ನಾನು ಭಾಳ ಸಂತೋಷ ಪಡ್ತೇನೆ. ನಾನೆಲ್ಲ ನಮಗೆಲ್ಲರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಳ್ಳೋಕ್ಕೆ ನಾವು ಕೊಂಡಿರ್ತಾರೆ. ನಾನು ಎಲ್ಲರಿಗೆ ನಾನು ಅಭಿನಂದಿಸ್ತೇನೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಎಲೆಕ್ಷನ್ನಲ್ಲಿ ಪ್ರತಿಯೊಬ್ಬರು ಸಾಗರ್ ಖಂಡ್ರೆ ಅವರ ಒಂದು ಇದಕ್ಕೆ ವೋಟ್ ಹಾಕಿ ನೀವು ದಯವಿಟ್ಟು ಅವರನ್ನು ಒಂದು ಉನ್ನತ ಹುದ್ದೆಗೆ ಸೇರಿಸಬೇಕಾಗಿದ್ದ ತಮ್ಮಲ್ಲಿ ನಾನು ಕಳ್ಕಳಿಂದ ಕೇಳ್ಕೊತೇನೆ. ಅವ್ರಿಗೆ ಪ್ರತಿಯೊಬ್ಬರು ಎಲ್ಲರೂ ಒಬ್ಬೊಬ್ಬರು ಒಂದೊಂದು 1000, 10,000, ಇಲ್ಲಿಗೆ ಎಷ್ಟು ಆಯ್ತದ ಅದು ಸಾದಷ್ಟು ನೀವು ಸಾಗರ್ ಖಂಡ್ರೆ ಅವರಿಗೆ ವೋಟ್ ಹಾಕಿ ಅವರಿಗೆ ನೀವು ಜಯ ಗಳಿಸ್ಬೇಕಂತೇಳಿ ನಾನು ನಿಮಗೆ ವಿನಂತಿ ಮಾಡ್ಕೊತೀನಿ. ಮಧ್ಯಾಹ್ನ ನಾನು ಫೋನ್ ಮಾಡಿದ್ರು 3 ಗಂಟೆ 4 ಗಂಟೆ ಒಂದು ಟೈಮ್ ಅಂತ ಹೇಳಿದ್ದೆ ನಾನು. ಸರ್ ಈಗ GDS ಮತ್ತು BSP ತೋರಿ ತಾವೇನು ಬಂದಿರಿ ಕಾಂಗ್ರೆಸ್ ಪಕ್ಷಕ್ಕೆ, ನಾವು ನಿಮಗೆ ಎಂದು ಮರೆಯುವುದಿಲ್ಲ ಮೊದಲನೇದಾಗಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಭಾಳ ಜನ ದೊಡ್ಡ ಸಂಬಂಧದಲ್ಲಿ ಯಾಕೆ ಏನು ಮಾಡ್ತಾರೆ ಅಂತಂದರೆ 100% ನಾವು ಈ ಸಂಬಂಧದಲ್ಲಿ 100% ನಿಮಗೆಲ್ಲ ನಮಗೇನು ನಡೆಯುವುದಿಲ್ಲ, ನಿಮಗೇನೇ ಭಾಗವಹಿಸ್ತೀನಿ ಎಲ್ಲರ ಕಾರ್ಯಕ್ರಮದಲ್ಲಿ ಮುಂಚೆನೇ ಬೇಕಾದ್ರೆ ಮತ್ತು ಜಾನಶ್ರೀ ಅವರು ಸ್ಟೇಟ್ ಉಪಾಧ್ಯಕ್ಷರಾಗಿದ್ದಾರೆ. ಅದು ಭಾಳ ಸಂತೋಷ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಹೈಕೋರ್ಟ್ ಕಲಬುರಗಿ ಪೀಠದ ಬೀದರ್ ಜಿಲ್ಲೆಯ ಹಿರಿಯ ವಕೀಲರಾದ ಜಯರಾಜ್ ಕೆ ಬುಕ್ಕ ಅವರು ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 10ರಲ್ಲಿರುವ ನನ್ನ ಕೋಟ್ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿ ಜನತಾ ಜನಾರ್ದನ ಸೇವೆ ಮಾಡಲು ಅವಕಾಶ ಮಾಡಿಕೊಡಬೇಕೆಂದು ಕ್ಷೇತ್ರದ 19 ಲಕ್ಷ ಮತದಾರರಲ್ಲಿ ವಿನಂತಿಸಿಕೊಂಡರು. ಪಕ್ಷೇತರ ಅಭ್ಯರ್ಥಿ ಜಯರಾಜ್ ಕೆ ಬುಕ್ಕ ಅವರು ಮಾತನಾಡುತ್ತಾ ಬಸವರಾಜ ಚಿರಡೆಯವರು ನಮಗೆ ಪಾರ್ಟಿಯಿಂದ ಉಚ್ಚಾಟನೆ ಮಾಡಲಾಗಿದೆ ಎಂದು ಹೇಳಿದ್ದರು. ಈ ಮಾತನ್ನು ನಾನು ತಲೆಗೆ ಹಾಕಿಕೊಂಡಿಲ್ಲ. ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ನನಗೆ ಫೋನ್ ಹಾಯಿಸಿ ನಾಮಪತ್ರ ಹಿಂಪಡೆಯುವಂತೆ ಕೇಳಿಕೊಂಡಿದ್ದರೆ ಆ ಮಾತೇ ಬೇರೆ ಇರುತ್ತಿತ್ತು. ಅಹಂಕಾರದಲ್ಲಿ ನನ್ನ ಜೊತೆ ಮಾತನಾಡಿದ್ದಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಎಂದು ಹೇಳಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸಿದ್ಧಗೊಂಡ ದಿಲೀಪ್ ಕುಮಾರ್, ಕವಿತಾ ಸ್ವಾಮಿ, ಶೋಭಾ, ಶನೇಶ್ವರ್, ವೆಂಕಟ್ ಅವರು ಸೇರಿದಂತೆ ಜಯರಾಜ್ ಕೆ ಬುಕ್ಕ ಅವರ ಅಭಿಮಾನಿಗಳು ಇದ್ದರು. ಬಸವರಾಜ್ ಚಿರಡೆ ಅಂತಿದ್ದಾರೆ. ಆ ಬಸವರಾಜ್ ಚಿರಡೆ ಅವರು ಹೇಳಿದ್ರು ನಮ್ಮ ಆತ್ಮೀಯ ಸ್ನೇಹಿತರವರು. ನಾವು ವಕೀಲರಾಗಿಂದ ಹಿಡಿದು ಅವರು ತೀರ ಪರಿಚಯದರು. ಅವರು AW ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದರು. ಆ ಬಸವಕಲ್ಯಾಣ ಭಾಗದ ಎಲ್ಲ ಕೆಲಸಗಳನ್ನು ನಮ್ಗೆ ಕಳಿಸ್ತಿದ್ರು. ಅವ್ರು ಹೇಳಿದ್ರು ವಕೀಲರೇ, ನೀವು ಅವರು ಭಗವಂತ ಖೋಬಾಜಿಯವರ ಅವ್ರ ಅಕ್ಕವ್ರ ಮಗಳಿಗೆ ಕೊಟ್ಟಿದ್ದೆ, ಅವ್ರ ಬ್ರದರ್ನಲ್ಲಿ ಭಾವಜಿ ಆಗಬೇಕು ಅವರಿಗೆ. ಅವ್ರು ತೆಕ್ಕೊಂದನ್ನು ತೆಕ್ಕೊಳ್ಳೋಕ್ಕೆ ನಾನು ಅವತ್ತೇ ನಾನು ಟೈಪ್ ಕೂಡ ಮಾಡಿ ಸೈನ್ ಕೂಡ ಮಾಡಿದ್ದೆ. ಏನ್ರಿ ಸೈನ್ ಮಾಡಿ ಕೂಡ ಇಟ್ಟಿದ್ದೆ. ಬಿಫೋರ್ ದಿ ರಿಟರ್ನಿಂಗ್ ಆಫೀಸರ್ ಲೋಕ್ ಕಾನ್ಸ್ಟಿಟ್ಯೂನ್ಸಿ ಬೀದರ್ ಪರ್ಮಿಷನ್ ಫಾರ್ ವಿತ್ಡ್ರಾ ದಿ ನಾಮಿನೇಷನ್ ಪೇಪರ್ಸ್ ಜಯರಾಜ್ ಕೆ ಬುಕ್ಕ ಅಂತೇಳಿ ಇದು ಮಾಡಿದೆ ಸರ್.
ಇದು ಸತ್ಯ. ಆದರೆ ಇವರು ಹೇಳಿದ ಕೆಲವು ಗಂಟೆಗಳಲ್ಲಿ ಮಾನನೀಯ ಭಗವಂತ ಖೂಬಾಜಿಯವರು ನಮ್ಮನ್ನು ನಿಮ್ಮ ನಾಮಿನೇಷನ್ ವಾಪಸ್ ತಗೊಳ್ರಿ ವಕೀಲ್, ಮುಖ ನೋಡ್ಕೋ ನೀ ಹಂಗೆ ಅಂತ ಒಂದು ಏನು ಪ್ರೇಮದಿಂದ ಅಂದರೆ ಹಂಗಂದ್ರು ನಾನು ಅದ್ರ ಬಗ್ಗೆ ತಿಳಿಸ್ಕೊಂಡಿಲ್ಲ. ಮನೆಗಿದ್ದಿರ್ಬೋದು ಅಂದಿರ್ಬೋದು ಅಂತ ತಿಳ್ಕೊಂಡೆ. ಆದರೆ ಅವರು BJP ಪಕ್ಷದ ಆಫೀಸ್ನಲ್ಲಿ ಸುಮಾರು 32 ವರ್ಷಗಳ ಕಾಲ ಸಾವಿರಾರು ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಕೊಟ್ಟು ಅವರಿಗೆ ರಕ್ಷಣೆ ನೀಡಿದ ವ್ಯಕ್ತಿಗೆ ಈ ರೀತಿ ಮೈಕ್ ಓಪನ್ ಮಾಡಿ ಸುತ್ತಮುತ್ತಲದವರು ಮಾಡಿದ್ದರಿಂದ ನನಗೆ ಯಾಕೋ ಈ ಪಕ್ಷದಲ್ಲಿರೋದು ಬೇಡ, ಇಂಥ ಅವಮಾನ ರೀತಿಯಲ್ಲಿ ನಡ್ಕೊಂಡು ಹೋಗೋರ ಜೊತೆ ಇರೋದು ಬೇಡ. ನನಗೆ ಕೋರ್ಟ್ ಇದೆ, ಪೆನ್ ಇದೆ, ಜನರಿಗೆ ನ್ಯಾಯ ಕೊಡೋಣ, ಜನರ ಮಧ್ಯೆ ಇರೋಣ, ಜನತಾ ಜನಾರ್ದನ್ ಪಾರ್ಟಿನೇ ನನ್ನ ಪಾರ್ಟಿ ಅಂತ ತಿಳ್ಕೊಂಡು ನಡೆಯೋಣ ಅಂಥೇಳಿ ನಿರ್ಧಾರ ಮಾಡಿಕೊಂಡು ನಮ್ಮ ನಾಮಿನೇಷನ್ ಪತ್ರವನ್ನು ತೆಗೆದುಕೊಂಡಿಲ್ಲ. ಮತ್ತು ಶ್ರೀಮಾನ್ ಬಸವರಾಜ್ ಚಿರಡೆ AW ಸಾಹೇಬ್ರಿಗೆ ಕೂಡ ನಿಮ್ಮ ಭಾವಜಿ ಹಿಂಗಂದ ಅಂತ ಕೂಡ ನಾನು ಹೇಳಕ್ಕೆ ಹೋಗಿಲ್ಲ. ಯಾಕಂದ್ರೆ ಮಾತಾಡಿದ್ರು ಹೋಯ್ತು, ಸ್ವಾಮಿ ಮುತ್ತು ಹೊಡೆದ್ರು ಹೋಗ್ತು. ಅವ್ರು ಯಾವ ಉದ್ದೇಶದಿಂದ ಅಂದರೋ ಅದು ನಮ್ಗೆ ನೋವಾಯಿತು. ಹೀಗಾಗಿ ನನ್ನನ್ನು ಭಗವಂತ ಖೂಬಾಜಿಯವರು ನನ್ನನ್ನು ರಾಜಕೀಯವಾಗಿ ಇಳಿಸಿದ್ರು. ನನ್ನ ಜೀವನದಲ್ಲಿ ರಾಜಕೀಯ ನಾರಾಯಣ ಮನ್ನಳ್ಳಿ ಹೇಳಿದರು ರಾಜಕೀಯದಾಗ ಹೋಗ್ಬೇಡ ಕೆಲಸ ಅಂತ. ಆದರೆ ಇವರ ಒಂದು ಫೋನ್ ಮುಖಾಂತರ ನನ್ನನ್ನು ಪಾರ್ಲಿಮೆಂಟ್ ಅಭ್ಯರ್ಥಿ ಮಾಡಿದ್ದಾರೆ. ಅವ್ರಿಗೆ ನಾನು ನಿಮ್ಮ ಮುಖಾಂತರವಾಗಿ ಧನ್ಯವಾದಗಳು ಸಲ್ಲಿಸ್ತೇನೆ ಬಂಧುಗಳೇ. ಇನ್ನೊಂದೇನೆಂದರೆ ಸರ್, ಬೀದರ್ ಜಿಲ್ಲೆಯಲ್ಲಿ ನಿರುದ್ಯೋಗ ಸಮಸ್ಯೆ ಭಾಳ ಇದೆ. ಕೈಗಾರಿಕೆ ಇಂಡಸ್ಟ್ರೀಸ್ ಶ್ರೀಮಾನ್ ನರೇಂದ್ರ ಮೋದಿಜಿಯವರು, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಸಾಹೇಬರು ಅವಧಿಯಲ್ಲಿ ಯಾವುದೇ ಕೈಗಾರಿಕೆ ಸ್ಥಾಪನೆಗಳು ಬೀದರ್ ಜಿಲ್ಲೆಯಲ್ಲಿ ಆಗಿವೆ. ಪ್ರಥಮವಾಗಿ ನಿರುದ್ಯೋಗ ಸಮಸ್ಯೆಗಳು ಹೋಗಬೇಕಾದ್ರೆ ಕೈಗಾರಿಕೆ ಈ ಭಾಗದಲ್ಲಿ ಇಲ್ಲಿದ ಒಂದು ವಾತಾವರಣ ನೋಡಿಕೊಂಡು ಯಾವ ಕೈಗಾರಿಕೆ ಸ್ಥಾಪನೆ ಮಾಡಬೇಕೆಂಬುದಕ್ಕೆ ನಾನು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೇನೆ. ನನ್ನ ಚಿಹ್ನೆ ಜಸ್ಟಿಸ್, ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಗೌರವ ಒಂದು ಸಂಕೇತ ಇದೆ. ಕೋರ್ಟ್ ಸರ್, ಕೋರ್ಟ್ ಕೊಟ್ಟಿದ್ದಾರೆ ನನಗೆ. ನಾನು ತೆಂಗಿನ ಮರ ಮತ್ತು ಕೋರ್ಟನ್ನು ಆಯ್ಕೆ ಮಾಡಿದೆ. ಜಿಲ್ಲಾಧಿಕಾರಿ ಚುನಾವಣೆ ಅಧಿಕಾರಿಗಳು ನನ್ನನ್ನು ವಕೀಲರಿಂದ ಕೋರ್ಟನ್ನು ಕೊಟ್ಟಿದ್ದಾರೆ. ಆ ಕೋರ್ಟಿನ ಸಂಕೇತ ಗೌರವ ಸಂಕೇತ, ನ್ಯಾಯದ ಸಂಕೇತವಾಗಿರುವುದರಿಂದ ಅದು ಇದೆ. ನನ್ನ ಕ್ರಮ ಸಂಖ್ಯೆ 10 ಇದೆ ಸರ್. ಏನ್ರಿ, ಯಾವಾಗಲೂ ಸರಿ ಸಂಖ್ಯೆ ಇರಬೇಕಂತ, ಒಂದೇ ಅಂಕಿ ಇರಬಾರ್ದು, 2 ಇರಬೇಕಂತೆ. ಹೀಗಾಗಿ ನಾನು 2ನೇ ಅಂಕಿಯಲ್ಲಿ ಬಂದಿದ್ದೇನೆ. ನಾನು ಧೈರ್ಯವಾಗಿ ಇಡೀ ಎಲ್ಲ ಸಮುದಾಯ ನನ್ನ ಹಿಂದಿದೆ. ನಾಮಪತ್ರ ಹಿಂದೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ನಮ್ಮನ್ನು ಕೆಲವರು ಫೋನ್ ಮಾಡಿ ಒಳ್ಳೆಯ ಶಬ್ದವನ್ನು ಬಳಸಲಾರದೆ ನಮಗೆ ಒಂದು ಅವಮಾನ ರೀತಿಯಲ್ಲಿ ನಡ್ಕೊಂಡಿದ್ದರಿಂದ ನಾನು ಈ ಚುನಾವಣೆ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇನ್ನೊಂದೇನೆಂದರೆ ಸತತವಾಗಿ 30-34 ವರ್ಷಗಳಿಂದ ಪಕ್ಷದಿಂದ ಕೆಲಸ ಮಾಡಿದ್ದು, ವಕೀಲಿ ವೃತ್ತಿಯಲ್ಲಿ, ಸಾಮಾಜಿಕ ಧಾರ್ಮಿಕ ರಂಗಗಳಲ್ಲಿ, ರಾಜಕೀಯ ರಂಗಗಳಲ್ಲಿ ಎಲ್ಲ ಜನರ ಜೊತೆ ಸಂಬಂಧವನ್ನು ಹೊಂದಿಕೊಂಡಿದ್ದರಿಂದ ನಾನು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು. ನನ್ನ ಹೆಸರು ಜಯರಾಜ್ ಕೆ ಬುಕ್ಕ. ಜಯರಾಜಿಗೆ ಸೋಲಿರಲ್ಲ, ಸೋತರು ಜನ ಸೋಲ್ತಾರೆ, ಗೆದ್ದೂರು ಜನ ಗೆಲ್ತಾರೆ. ಅವರು ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ಕೊಡಬೇಕಂಥೇಳಿ ತಮ್ಮ ಮಾಧ್ಯಮದ ಮುಖಾಂತರ 19 ಲಕ್ಷ ಜನರ ಪಾದಗಳಿಗೆ ಇವೆ ಅವರ ಪಾದಗಳನ್ನು ತಿಳ್ಕೊಂಡು ಅವರಿಗೆ ನಮಸ್ಕರಿಸಿ ನನಗೆ ಮತ ನೀಡಲು ತಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಸೆಕ್ಟರ್ ಅಧಿಕಾರಿಗಳು ಹಾಗೂ ಅಸೆಂಬ್ಲಿ ಹಂತದ ಮಾಸ್ಟರ್ ಟ್ರೈನರ್ಗಳಿಗೆ ಕಮಿಷನಿಂಗ್ ಆಫ್ EVM ತರಬೇತಿ ನೀಡಿ ಮಾತನಾಡಿದ ಬೀದರ್ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು, ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ನಿಯೋಜಿತ ಅಧಿಕಾರಿಗಳು ಚುನಾವಣಾ ಆಯೋಗದ ನಿಯಮಗಳನ್ನು ಪಾಲನೆ ಮಾಡಿದರೆ ಚುನಾವಣೆಗಳು ಸುಸೂತ್ರವಾಗಿ ನಡೆಯುತ್ತವೆ ಎಂದು ಹೇಳಿದ್ದರು. ಸೆಕ್ಟರ್ ಅಧಿಕಾರಿಗಳ ಹಂತದಲ್ಲಿ ಕಮಿಷನಿಂಗ್ ಮಾಡಬೇಕು ಮತ್ತು ಏಪ್ರಿಲ್ 28 ಮತ್ತು 29ರಂದು ಕಮಿಷನಿಂಗ್ ಮಾಡಿ 30ರಂದು ಮಾಕ್ ಪೋಲ್ ಮಾಡಬೇಕು ಹಾಗೂ ಸ್ಥಳೀಯವಾಗಿ ಈ ಮಾಹಿತಿಯನ್ನು ರಾಜಕೀಯ ವ್ಯಕ್ತಿಗಳಿಗೆ ನೀಡಬೇಕು. ತಹಶೀಲ್ದಾರರು ಹಾಗೂ AROಗಳು ಕಮಿಷನ್ ಮುಗಿಯುವವರೆಗೂ ತೆರಳುವ ಹಾಗಿಲ್ಲ ಮತ್ತು ಈ ಸಂದರ್ಭದಲ್ಲಿ CCTV ಕವರೇಜ್ ಇರಬೇಕು ಎಂದರು. ತಮಗೆ ಏನಾದರೂ ಸಮಸ್ಯೆಗಳಾದರೆ ಪ್ರತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2 ಇಂಜಿನಿಯರ್ ಇರುತ್ತಾರೆ.
ಅವರಿಂದ ಮಾಹಿತಿ ಪಡೆಯಬೇಕು. ಪ್ರೊಸೀಜರ್ ನಿಧಾನವಾಗಿ ಮಾಡಿ, ಅವಸರ ಬೇಡ. ಅವಸರ ಮಾಡಿದ್ದರೆ ತಪ್ಪುಗಳಾಗುತ್ತವೆ ಮತ್ತು ಹೊಸ ಪೇಪರ್ ರೋಲ್ ಬಳಸಬೇಕು. ಸೀರಿಯಲ್ ನಂಬರ್ ಒತ್ತಿದ್ದಾಗ ಅಭ್ಯರ್ಥಿ ಹೆಸರು ಮತ್ತು ಸೀರಿಯಲ್ ನಂಬರ್ ಸರಿಯಾಗಿ ಬರುತ್ತದೆಯೇ ಎಂಬುದನ್ನು ಗಮನಿಸಬೇಕು ಎಂದರು. ವಿವಿಪ್ಯಾಟ್ ಕೆಲಸ ಮಾಡದೇ ಇದ್ದಾಗ ಹಾರಿಜೆಂಟಲ್ ಆಗಿ ಇಡಬೇಕು. ರಿಸರ್ವ್ ಮಷಿನ್ 1, 2, 3 ಎಂದು ಬರೆದು ದೊಡ್ಡ ಸ್ಟಿಕ್ಕರ್ಗಳನ್ನು ಅಂಟಿಸಬೇಕು. ಸಿಸಿಟಿವಿ ಜೊತೆಗೆ ವಿಡಿಯೋಗ್ರಫಿ ಮಾಡಬೇಕು ಹಾಗೂ ಚುನಾವಣೆ ನಿಯೋಜಿತ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಕಡ್ಡಾಯವಾಗಿ ಗುರುತಿನ ಚೀಟಿಯನ್ನು ಧರಿಸಿಕೊಂಡು ಬ್ಯಾಲೆಟ್ ಪೇಪರ್, ಸೀರಿಯಲ್ ನಂಬರ್ ಹಾಗೂ ವಿವಿಪ್ಯಾಟ್ ಸೇಮ್ ಇರಬೇಕು ಎಂದು ಮಷಿನ್ ಸೆಟ್ ಮಾಡಲು 15 ನಿಮಿಷಗಳ ಸಮಯ ಸಾಕು. ನಾವು ಹೇಳಿದ ನಿಯಮಗಳನ್ನು ಪಾಲನೆ ಮಾಡಿ ಸಾಕು. ಏನಾದರೂ ಸಮಸ್ಯೆಗಳಿದ್ದರೆ ಇಂಜಿನಿಯರ್ಗಳಿಗೆ ಕೇಳಿ ಎಂದು ಹೇಳಿದರು. ಸೆಕ್ಟರ್ ಅಧಿಕಾರಿಗಳು ಮೇ 2, 3 ಮತ್ತು 5ನೇ ತಾರೀಕು ಎಲ್ಲ ಪೋಲಿಂಗ್ ಬೂತ್ಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಕರೆಂಟ್, ಟೇಬಲ್, ಕುರ್ಚಿ, ಬೆಂಚ್ ವ್ಯವಸ್ಥೆ ಹಾಗೂ ಸರಿಯಾದ ಶೌಚಾಲಯ ಮತ್ತು ನೀರಿನ ವ್ಯವಸ್ಥೆ ಇರುವ ಕುರಿತು ಖಾತರಿಪಡಿಸಿಕೊಳ್ಳಬೇಕು. ಮತದಾನಕ್ಕಿಂತ 5 ದಿನ ಮುಂಚೆ ವೋಟರ್ ಸ್ಲಿಪ್ಗಳನ್ನು ವಿತರಣೆ ಮಾಡಬೇಕು. ಚುನಾವಣಾ ಕರ್ತವ್ಯ ನಿರ್ವಹಿಸುವ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಬೆಳಗ್ಗಿನ ಉಪಹಾರ, ಮಧ್ಯಾಹ್ನ ಊಟ, ನೀರಿನ ವ್ಯವಸ್ಥೆ ಮಾಡಬೇಕು. ಈ ಜವಾಬ್ದಾರಿಯನ್ನು ಆಯಾ ಗ್ರಾಮ ಪಂಚಾಯಿತಿ PDOಗಳಿಗೆ ನೀಡಿ ಎಂದು ಹೇಳಿದ್ದರು. ಚುನಾವಣಾ ವೀಕ್ಷಕರಾದ ದೀಪಂಕರ್ ಮೊಹಪಾತ್ರ, ಬೀದರ್ ಸಹಾಯಕ ಆಯುಕ್ತರಾದ ಲವಿಶ್ ಓಡಿಯಾ, ಚುನಾವಣಾ ತಹಶೀಲ್ದಾರರಾದ ಅಣ್ಣಾರಾವ್ ಪಾಟೀಲ್, ಸೆಕ್ಟರ್ ಅಧಿಕಾರಿಗಳು ಹಾಗೂ ಅಸೆಂಬ್ಲಿ ಸೆಕ್ಟರ್ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಚುನಾವಣೆಗೆ ನಿಯೋಜಿತ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಗೋವಿಂದ ರೆಡ್ಡಿ ಅವರು, ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ 85 ವರ್ಷ ಮೇಲ್ಪಟ್ಟವರಿಗೆ ಹಾಗೂ ವಿಶೇಷಚೇತನರಿಗೆ ಮನೆಯಿಂದ ಮತದಾನ ಮಾಡಲು ಚುನಾವಣಾ ಆಯೋಗದ ಅವಕಾಶ ನೀಡಿದ್ದು, ಏಪ್ರಿಲ್ 26 ಮತ್ತು 29ರಂದು ನಡೆಯುವ ಮತದಾನ ದಿನದಂದು ಅಧಿಕಾರಿಗಳು ಗೌಪ್ಯತೆಯನ್ನು ಕಾಪಾಡಬೇಕೆಂದು ಹೇಳಿದ್ದರು. ಮತದಾನ ದಿನದಂದು ಮನೆ ಮನೆಗೆ ತೆರಳಿ ಮತ ಹಾಕಿಸಿಕೊಳ್ಳುವಾಗ ಮೈಕ್ರೋ ಅಬ್ಸರ್ವರ್, ವಿಡಿಯೋಗ್ರಾಫರ್ಗಳು ಜೊತೆಗೆ ಇರಬೇಕು ಹಾಗೂ ಮತದಾರರು ಗೌಪ್ಯವಾಗಿ ಮತ ಚಲಾಯಿಸಲು ಜೊತೆಯಲ್ಲಿ ಕಂಪಾರ್ಟ್ಮೆಂಟ್ನ ಅಧಿಕಾರಿಗಳು ತೆಗೆದುಕೊಂಡು ಹೋಗಬೇಕು. ಜಿಲ್ಲೆಯಲ್ಲಿ 85 ವರ್ಷ ಮೇಲ್ಪಟ್ಟವರು ಹಾಗೂ ವಿಶೇಷಚೇತನರು ಸೇರಿ ಒಟ್ಟು 968 ಜನ ಮನೆಯಿಂದಲೇ ಮತದಾನ ಮಾಡುತ್ತಿದ್ದಾರೆ. ಬ್ಯಾಲೆಟ್ ಪೇಪರ್ ಮುಖಾಂತರ ಅವರು ಮತ ಚಲಾಯಿಸುತ್ತಾರೆ ಎಂದು ಹೇಳಿದರು. ಈ ಕುರಿತು ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮಾಹಿತಿ ನೀಡಲಾಗಿದೆ. ARO ಅವರು ಬ್ಯಾಲೆಟ್ ಪೇಪರ್ಗಳನ್ನು ಸ್ವೀಕರಿಸಿದ ನಂತರ ಜಿಲ್ಲಾ ಖಜಾನೆಯಲ್ಲಿ ಇಡಲಾಗುತ್ತದೆ. ಏಪ್ರಿಲ್ 26ರಂದು ಮತದಾನ ಮಾಡಿದವರು ಏಪ್ರಿಲ್ 29ರಂದು ಮತದಾನ ಮಾಡಲು ಅವಕಾಶ ಇರುತ್ತದೆ ಎಂದು ಹೇಳಿದ್ದರು. ಬೀದರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಗಿರೀಶ್ ಬದೋಲೆ ಅವರು ಮಾತನಾಡಿ, ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಪ್ರಯುಕ್ತ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಭಾರತ ಚುನಾವಣಾ ಆಯೋಗವು ಸೂಚಿಸಿದಂತೆ ಚುನಾವಣೆ ಜಾಗೃತಿ ಮೂಡಿಸುವ ಸಲುವಾಗಿ ನಮ್ಮ ನಡೆ ಮತಗಟ್ಟ ಕಡೆ ಎಂಬ ಕಾರ್ಯಕ್ರಮ ರಾಜ್ಯದ ಎಲ್ಲ ಮತಗಟ್ಟೆಗಳಲ್ಲಿ ರಾಷ್ಟ್ರೀಯ ಹಬ್ಬದ ರೀತಿಯಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ. ಬೀದರ್ ಲೋಕಸಭಾ ಸಾರ್ವತ್ರಿಕ ಚುನಾವಣಾ ಪ್ರಯುಕ್ತ ಮತದಾರರಲ್ಲಿ ಜಾಗೃತಿ ಮೂಡಿಸಲು 28/4/2024ರಿಂದ 7/5/2024ರ ಮತದಾನ ದಿನದವರೆಗೆ ಪ್ರತಿ ಮತಗಟ್ಟೆ ಕೇಂದ್ರಗಳ ಮೇಲೆ ಧ್ವಜವನ್ನು ಹಾರಿಸಲಾಗುತ್ತದೆ. ಮತದಾನ ದಿನ ಮೇ 7ರಂದು ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಗಳವರೆಗೆ ಎಂದು ಬಟ್ಟೆಯ ಮೇಲೆ ಮುದ್ರಿಸಿಕೊಂಡ ಧ್ವಜದ ವಿನ್ಯಾಸವನ್ನು ನೀಡಲಾಗುತ್ತದೆ. ಬೀದರ್ನ ಸಪ್ತಗಿರಿ ಪದವಿ ಪೂರ್ವ ಕಾಲೇಜಿನಲ್ಲಿ JEE ಮೇನ್ಸ್ ಪರೀಕ್ಷೆಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಬೀದರ್ ಪ್ರಸಕ್ತ ಸಾಲಿನ JEE ಮೇನ್ಸ್ ಪರೀಕ್ಷೆಯಲ್ಲಿ ಇಲ್ಲಿಯ ಸಪ್ತಗಿರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಉತ್ತಮ ಸಾಧನೆಗೈದು ಗಮನ ಸೆಳೆದಿದ್ದಾರೆ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.